ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಗೇನ್. ಆ್ಯಂಡ್ ಇವತ್ತು ಫ್ರೈಡೇ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆಲಸಗಳೆಲ್ಲ ಮಾಡಿಕೊಂಡು ಪೂಜೆ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಅಷ್ಟರೊಳಗಡೆ ಪೂಜೆ ಮಾಡಲಿಲ್ದಿರೋ ಆ ಥರ ಆಯಿತು, ಮೀನ್ಸ್ ಪೀರಿಯಡ್ ಟೈಮ್ಸ್. ಸೊ ಹಾಗಾಗಿ ಸೀದಾ ಹೋಗಿ ತಲೆ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ನೀರು ಮೈ ಮೇಲೆ ಹಾಕ್ಕೊಂಡು ಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಆಗಿರೋಂಥ ನನ್ನ ಒಂದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಭಯಾನಕವಾದ ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್. ಯಾಕಂದರೆ ನಾನು ಯಾವಾಗ ಮೆಚೂರ್ಡ್ ಆಗುವಂಥದ್ದಾಯಿತು ಐ ಥಿಂಕ್ 8th. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು 6 months ಬ್ಯಾಕ್ವರೆಗೂ ನನಗೆ ಯಾವುದೇ ರೀತಿಯಾಗಿ ಪೇನ್ಸ್ ಆಗಿರ್ಬೋದು ಮತ್ತು ಆ ಒಂದು ಸ್ಟ್ರೆಸ್ ಆಗಿರ್ಬೋದು ಆಗ್ತಾನೆ ಇರ್ತಿರಲಿಲ್ಲ ಫ್ರೆಂಡ್ಸ್. ತುಂಬ ನಾರ್ಮಲ್ ಆಗಿರ್ತಿದ್ದೆ ನಾನು. ಆ್ಯಂಡ್ ಮತ್ತು ಯಾವಾಗಲೂ ಪೀರಿಯಡ್ ಟೈಮ್ಸಲ್ಲಿ ತುಂಬ ನಾರ್ಮಲ್ ಆಗಿರ್ತಿದೆ. ಎಷ್ಟೋ ಸರಿ ಆಗಿರೋ ದಿನಗಳನ್ನೇ ಹೋಗಿ ನಾನು ಶೂಟ್ ಮಾಡ್ಕೊಂಡು ಬಂದಿರೋದು ಕೂಡ ಉಂಟು. ಬಟ್ ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 5 or 4 months ಏನಾಗ್ತಿದೆ ಅಂತಂದರೆ, ಪೀರಿಯಡ್ಸ್ ಆಯಿತು ಅಂತಂದರೆ ನನಗೆ ಫುಲ್ ಜ್ವರ. ಎಷ್ಟರ ಮಟ್ಟಿಗೆ ಜ್ವರ ಬರುತ್ತೆ ಅಂದರೆ, ಆ ಪೇನ್ಗೆ ಜ್ವರ ಬರುತ್ತೆ, ಚಳಿ ಜ್ವರ ಹತ್ಕೊಳ್ಳುತ್ತೆ, ಸುಸ್ತಾಗುತ್ತೆ, ಮಲ್ಕೊಂಡಿದ್ದಾಗ ಮುಲುಗ್ತಿರ್ತೀನಿ, ಅಷ್ಟು ಪೇನ್ ಎದ್ದೇಳುತ್ತೆ. ಮತ್ತು ಕೈಕಾಲಂತರೂ ನೋವು ಬರುತ್ತೆ ಅಂದರೆ ಒಂದು ಲೆವೆಲ್ಗೆ ಓಡಾಡೋಕ್ಕೆ ಸಮೇತ ಇರಲ್ಲ, ಅಷ್ಟರ ಮಟ್ಟಿಗೆ ನೋವು ಬರುತ್ತೆ. ಹಾಗೆ ತುಂಬ ಸಫರ್ ಆಗ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಹಾಗಾಗಿ ಕೆಲವೊಂದಷ್ಟು ಡಿಸೈಡ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ಕಂಪ್ಲೀಟಾಗಿ ಈ ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಗ್ಸ್ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ದಿವ್ಯಾ ಏನಿದು ಪೀರಿಯಡ್ ಟೈಮ್ಸ್ ಅಂತೀರಾ, ರೆಡಿ ಆಗ್ತಾ ಇದ್ದೀರಾ, ಎದ್ದು ಚೆನ್ನಾಗಿ ರೆಡಿ ಆಗ್ತಿದ್ದೀರಾ ಅಂತ ಕೇಳ್ಬೋದು. ಹೌದು. ಸೊ ನನಗೆ ಪೇನ್ ಅಂತಂದರೆ ನನ್ನ ವರ್ಕಿಗೆ ಅರ್ಥ ಆಗಲ್ವಲ್ಲ. ಇವತ್ತು ನಂದು ಒಂದು ಅರ್ಜೆಂಟ್ ಶೂಟ್ ಇತ್ತು, ಮಧ್ಯಾಹ್ನ ಕೊಡಲೇಬೇಕು. ಅದರಲ್ಲೂ ಶೂಟ್ ಆ್ಯಂಡ್ ಎಡಿಟ್ ಎರಡೂ ಕೂಡ ಆಗಬೇಕಿತ್ತು. ಹಾಗಾಗಿ ಇವತ್ತು ಶೆಡ್ಯೂಲ್ ಮಾಡಿಬಿಟ್ಟಿದ್ದೀನಿ, ಮಾಡಲೇಬೇಕು. ಮಾಡೋದಕ್ಕೆ ಮನಸ್ಸಿಲ್ಲ, ಮಾಡೋಷ್ಟು ಎನರ್ಜಿ ಬಾಡಿಲೂ ಕೂಡ ಇಲ್ಲ. ಆದರೂ ಕೂಡ ಎಷ್ಟು ನಿಧಾನಕ್ಕೆ ಅಂದರೆ 10 ಗಂಟೆಗೆ ರೆಡಿ ಆಗು ಅಂದರೆ 11 ಗಂಟೆಗೆ ರೆಡಿ ಆಗ್ತಿದ್ದೀನಿ. ಆ ಥರ ಒಂದು ಲೇಟಾಗಿ ರೆಸ್ಪಾನ್ಸ್ ಮಾಡಿಕೊಂಡು ನಿಧಾನಕ್ಕೆ ರೆಡಿ ಆಗ್ತಿದ್ದೀನಿ. ಇನ್ನು ನಾನು ರೆಡಿ ಆಗೋವರೆಗೂ ಈ ಪುಟಾಣಿ ಒಬ್ಬಳು ಎಲ್ಲ ವಸ್ತುಗಳನ್ನ ತೊಗೊಳ್ಳೋದು, ಎಲ್ಲ ರೀತಿಯಾಗಿ ಆಟಾಡೋದು, ಕ್ವಶನ್ಸ್ಗಳು ಕೇಳೋದು, ಆಟಾಡೋದು. ಸಖತ್ ಆಡಿಸ್ತಾಳೆ ಫ್ರೆಂಡ್ಸ್. ಅವ್ಳ ಜೊತೆ ಆಟಾಡ್ಕೊತಾನೆ ರೆಡಿ ಆಗ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಅವಳಿಗೆ ಬೇಕಾಗಿರುವಂಥದ್ದು ಕೊಟ್ಟರೆ ಅಮ್ಮ ಡನ್ ಅಂತ ಹೇಳಿ ಹೋಗ್ತಾಳೆ, ಆಟಾಡ್ತಾಳೆ, ಮತ್ತು ಬರ್ತಾಳೆ, ಮುದ್ದಾಡ್ತಾಳೆ, ನಗ್ತಾಳೆ. ಅದೇ ನಾನು ಏನಾದರೂ ಸ್ವಲ್ಪ ಕೊಡಲಿಲ್ಲ ಅಂತಂದರೆ ನನ್ನನ್ನು ದೂಕಾಡ್ತಾಳೆ, ಅಳ್ತಾಳೆ, ಕಿರಿಸ್ತಾಳೆ, ನಾಟಕ ಮಾಡ್ತಾಳೆ. ಸೊ ಈ ಥರದ್ದೆಲ್ಲ ಮಾಡ್ತಿರ್ತಾಳೆ. ಒಟ್ಟಿನಲ್ಲಿ ಅವಳ ಜೊತೆ ಸಿಟ್ಟಲ್ಲೋ ನಕ್ಕೊಂತಾನೋ ಒಟ್ಟಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಜಾ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆಟಾಡ್ತಿರ್ತಾಳೆ. ಇನ್ನು ಈ ಥರ ಟೈಮಿಂಗ್ಸಲ್ಲಿ ನನಗೆ ಯಾವ ಲೆವೆಲಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ, ಮೂಡ್ ಸ್ವಿಂಗ್ಸ್ ಆಗ್ತಿದೆ ಅಂತಂದರೆ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್. ಈ ಥರದ್ದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿರೋದು, ಅದು ಕೂಡ ಈ 4 or 5 months ಬ್ಯಾಕಿಂದ. ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದರೆ, ಮನೆಯಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿದೆ, ಯಾಕೋ ಸುಸ್ತಾಗ್ತಾ ಇದೆ ಅಂತ ಹೇಳಿ. ಇನ್ನು ಸ್ನಾನ ಮುಗಿಸ್ಕೊಂಬಂದು ಡ್ರೆಸ್ ಹಾಕ್ಕೊಂಡು ಈಗ ಏನೋ ಕೂದಲು ಒಣಗಿಸ್ಕೊಳಕ್ಕೂ ಕೂಡ ನನ್ನ ಕೈಲಿ ಆಗ್ತಿಲ್ಲ. ಅದಕ್ಕೆ ಕೂತ್ಕೊಂಡು ಆರಾಮಾಗಿ ಒಣಗಿಸ್ಕೊತಾ ಇದ್ದೆ. ಬಟ್ ಕ್ವಿಕ್ಕಾಗಿ ಅವ್ರು ಹೇಳಿರೋ ಟೈಮಿಗೆ ಕಳಿಸ್ಬೇಕು ಅನ್ನೋ ಒಂದು ಪ್ರೆಷರ್ ಬೇಡ. ನನ್ನ ಒಳಗಡೆಯಿಂದನೂ ಪ್ರೆಷರ್, ಹೊರಗಡೆಯಿಂದನೂ ಪ್ರೆಷರ್, ಒಂಥರ ಮೆಂಟಲಿ ಇಲ್ನೆಸ್ ಥರ ಆಯಿತು. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಒಂದು 2 days ಬ್ಯಾಕಿಂದನೂ ಕೂಡ ಮೈಂಡ್ ಆಫ್ ಆಗ್ತಾ ಇದೆ. ಆ್ಯಂಡ್ ಈ ಥರದೊಂದು ಕೆಲವೊಂದಷ್ಟು ಮೂಡ್ ಸ್ವಿಂಗ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಸಿಚುವೇಶನ್ಸು ಎಲ್ಲ ಮಿಕ್ಸ್ ಮಾಡಿ ನನಗೆ ಈ ವೀಕ್ ಕಂಪ್ಲೀಟಾಗಿ ಬ್ಯಾಡ್ ಥಿಂಗ್ಸೇ ಎಲ್ಲದೂ ಆಗಿದ್ದು. ಸೊ ಹಾಗಾಗೋಯ್ತು. ಆ್ಯಂಡ್ ದೆನ್ ಮತ್ತೆ ಹಾಗೆ ಇರಲಿಲ್ಲ ನಾನು. ಯಾಕೋ ರಿಫ್ಲೆಕ್ಷನ್ ಮಾಡ್ಕೊಂಡಿದ್ವಿ, ಏನೋ ಸಮಥಿಂಗ್ಸ್ ರಾಂಗ್ ಅನ್ನಿಸ್ತಿದೆ, ಥಾಟ್ಸ್ ಎಲ್ಲ ಚೇಂಜ್ ಆಗ್ತಿದೆ ಅಂತ ಹೇಳಿ ರೀಚಾರ್ಜ್ ಆಗೋದಕ್ಕೆ ಒಂದಷ್ಟು ಟೈಮ್ ಬೇಕಾಯಿತು. ಅದು ಕೂಡ ಆಗಿದ್ದಾಯಿತು. ಸೊ ಅದಾದಮೇಲೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ದೆನ್ ಈಗ. ಬಟ್ ಅವತ್ತಿನ ಸಿಚುವೇಶನ್ ಅಂದರೆ ಲಾಸ್ಟ್ ವೀಕ್ ಅಲ್ವಾ ಇದು. ಸೊ ಲಾಸ್ಟ್ ವೀಕ್ ಸಿಚುವೇಶನ್ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಸಖತ್ ಕೂಗೋಗ್ಬಿಟ್ಟಿದೆ ನಾನು, ಎಲ್ಲಾದರೂ ಒಂದೇ ಕಡೆಯಿಂದ ಬಂದು. ಸೊ ಜಯಂತಿಗೆ ಹೇಳ್ತಾ ಇದ್ದೀನಿ, ಮಾಮಿ ನನಗೆ ಸುಸ್ತು ಅನ್ನಿಸ್ತಿದೆ ಅಂತೇಳಿ. ಬ್ರೇಕ್ ತೊಗೊಂಡು ಅದ್ರ ಪರವಾಗಿಲ್ಲ, ನೀನು ಆರಾಮಾಗಿ ಮಾಡು ಅಂತ ಹೇಳಿದರು. ಜಯಂತ್ ನನಗೆ ಸಪೋರ್ಟ್ ಮಾಡ್ತಿದ್ರು. ಇನ್ನು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಇವ್ರು ಏನಂತಂದರೆ ಫ್ರೆಂಡ್ಸು. ಸೊ ಬಂದು ಏನೋ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು, ಅದನ್ನು ತೊಗೊಳಕ್ಕೋಸ್ಕರ ಬಂದಿದ್ದರು. ಹಾಗೆ ಐಶು ಬಂದು ಕ್ಯಾಮ್ರಾ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಅಂತೇಳಿ ಕ್ಯಾಮ್ರಾ ತೊಗೊಂಡು ಅಕ್ಕ ಕ್ಲಾರಿಟಿ ಹೆಂಗೆ ಬರುತ್ತೆ ಅದು ಇದು ಅಂತೆಲ್ಲ ಕೇಳ್ತಾ ಇದ್ದು. ಸೊ ಹಂಗಾಗಿ ಶೂಟ್ ಮಾಡ್ಕೊಂಡಿದ್ದಾಳೆ. ಇನ್ನು ಅವರು ಮಾತಾಡಿ ಹೊರಟಿದ್ದಾಯಿತು. ಅದಾದಮೇಲೆ ನಾನು ಸ್ವಲ್ಪ ಕೂತ್ಕೊಂಡು ಕೂದಲೆಲ್ಲ ಒಣಗಿದೆ ಮಮ್ಮಿ, ಇನ್ನು ಶೂಟ್ ಮಾಡಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ನೀನು ನೋಡಿ ಚೆನ್ನಾಗಿ ಕಾಣಿಸಿದ್ದೀನಲ್ಲ ಅಂತೇಳಿ ಜಯಂತಿಗೆ ತಲೆ ತಿಂತಾನೇ ಇರ್ತೀನಿ ನಾನು. ಅಷ್ಟರೊಳಗಡೆ ನಮ್ಮಮ್ಮ ಊರಿಗೆ ಹೋಗಿದ್ರು. ಅಂದರೆ ಹಬ್ಬ ಮುಗಿಸ್ಕೊಂಡು ಬೀಗ್ರೆ ಹೋಗ್ತಾರಲ್ಲ, ಹಾಗೆ ವಾಪಸ್ ಅವ್ರ ಜೊತೆನೇ ಊರಿಗೆ ಹೋಗಿದ್ರು. ಎಲ್ಲಿಗೆ ಅಂದರೆ ಗುತ್ಲಕ್ಕೆ. ಸೊ ಲಾಸ್ಟ್ ಟೈಮ್ ಹೊಲಕ್ಕೆ ಹೋಗಿದ್ವಲ್ಲ, ಅವ್ರು ಹೊಲಕ್ಕೆ ಹೋಗಿದ್ದು. ಸೊ ಕರೆದ್ರು, ಇಲ್ಲಮ್ಮ ನನಗೆ ಬರೋಕ್ಕಾಗಲ್ಲ, ತುಂಬ ಸುಸ್ತಿದೆ, ನಾಳೆ ಏನಾದರೂ ಸುಸ್ತು ಕಡಿಮೆ ಆದರೆ ಬರ್ತೀನಿ, ಇವತ್ತು ಪೂರ್ತಿ ಟ್ಯಾಬ್ಲೆಟ್ಸ್ ತೊಗೊತೀನಿ ಅಂತ ಕೂಡ ಹೇಳಿದ್ದೆ. ಆ್ಯಂಡ್ ಫೋನ್ ಮಾಡಿ ವೀಡಿಯೋ ಕಾಲ್
ಕಾಲ್ ಮಾಡಿ ಏನು ಮಾಡ್ತಿದ್ದೀರಾ, ಹಿಂಗೆ ಏನು ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಹೆಸರಿಗೆ ಮಾತ್ರ ದೂರ ದೂರ ಇರ್ತೀವಿ ಅಷ್ಟೇ, ಬಟ್ ಅವ್ರೇನಾದರೂ ಊರಿಗೆ ಹೋದರೆ ನಾವು ಹೋಗ್ಬೇಕು ಅನಿಸ್ತಿರುತ್ತೆ, ಅವ್ರಿಗೂ ನಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ಈ ಥರದ್ದೆಲ್ಲ ಆಗ್ತಿರುತ್ತೆ. ಬಟ್ ನನ್ನ ಮಕ್ಕಳು ಮಾತ್ರ ಒಂದು ದಿನ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಒಂದು ದಿನ ಬಿಟ್ಟಿದ್ದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಜಯಂತ್ ಬಂದು ಮಿಟ್ಟುನ ಕರ್ಕೊಂಬರ್ಬೇಕು ಅಂತೇಳಿ ಸ್ಕೂಲಿಗೆ ಹೊರಡ್ತಾ ಇದ್ರು. ಹೋಗೋವಾಗ ಹೇಳಿ ಕಳಿಸಿದ್ದೆ, ಮಮ್ಮಿ ನನಗೆ ಯಾಕೋ ಕ್ರೇವಿಂಗ್ಸ್ ಅನ್ನಿಸ್ತಿದೆ, ಏನಾದ್ರು ತೊಗೊಂಬ ತಿನ್ನೋದಕ್ಕೆ ಅಂತೇಳಿ. ಏನು ಬೇಕು ಅಂದಿದ್ದಕ್ಕೆ ಟೋಸ್ಟ್ ಬೇಕು ಅಂತಂದೆ. ಸೊ ಟೋಸ್ಟ್ ಅದು ಹೆಂಗೆ ತಂದ್ರು ಯಾಕೆ ತಂದ್ರೋ ಗೊತ್ತಿಲ್ಲ, ಸಖತ್ತು ಟೇಸ್ಟ್ ಇತ್ತು ಫ್ರೆಂಡ್ಸ್. ನನಗೆ ಇಷ್ಟ ಆಗಿ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ನಾನು ಹೊರಗಿನ ತಿಂಡಿ ತಿಂತೀನಿ, ಇಲ್ಲಾಂದರೆ ಅಸ್ಸಲು ತಿನ್ನೋಳಲ್ಲ. ಸೊ ಇವಾಗ ಏನಂತಂದರೆ ಟೋಸ್ಟ್ ತಿನ್ಕೊಂತ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕಂಟೆಂಟ್ ಬರೆಯೋದೆಲ್ಲ ಇತ್ತಲ್ಲ, ಸೊ ಬಿಫೋರ್ ನಾವು ಮಾಡೋದಕ್ಕಿಂತ ಮುಂಚೆ ಎಲ್ಲದು ಬರ್ಕೋಬೇಕು ಅಂತ ಹೇಳಿ ಇವಾಗ ಬರೆಯೋದು ಕೂತ್ಕೊಂಡಿದ್ದೀನಿ. ಅದು ಕೂಡ ಒಂದೆರಡು ಲೈನ್ ಬರಿತೀನಿ, ಒಂದು ಸ್ವಲ್ಪ ಸುಮ್ಮನಾಗ್ತೀನಿ, ತಿಂತೀನಿ, ಟೈಮ್ ಪಾಸ್ ಮಾಡ್ತೀನಿ, ಹೀಗೆಲ್ಲ ಮಾಡಿ ಕೊನೆಗೆ ಮಧ್ಯಾಹ್ನದ ಮೇಲೆ ಇಡೀ ದಿನ ಫುಲ್ ನಂದು ವಿಡಿಯೋ ಶೂಟ್ ಮತ್ತು ಎಡಿಟ್ ಇದೇ ಆಗೋಯ್ತು. ಇನ್ನು ಗೊತ್ತಲ್ವಾ, ಈ ಥರ ಪೇನ್ಸ್ ಇಟ್ಕೊಂಡು ನಾನು ಇನ್ನೇನೂ ಮಾಡೋದಕ್ಕಾಗಿಲ್ಲ. ನಥಿಂಗ್ ಎಲ್ಸ್. ಆ ಇಡೀ ದಿನದಲ್ಲಿ ಏನೂ ಇಲ್ಲ ನಂದು ರೋಟೀನ್ ಅಂತ ಹೇಳಿದ್ರೆ. ಇನ್ನು ದೆನ್ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಅದೇ ಪೇನ್ಸಲ್ಲೇ ಕಸ ಎಲ್ಲ ಹೊಡ್ಕೊಂಡೆ ಮಧ್ಯಾಹ್ನ. ಯಾವಾಗಪ್ಪ ಮಾತ್ರ ತೊಗೊತೀನಿ ನಾನು ಮತ್ತೆ ಅಂತ ಹೇಳಿ. ಸೊ ಎಲ್ಲಿಗೂ ಹೋಗುವಂಥ ಪ್ಲ್ಯಾನ್ಸ್ ಏನಿರಲಿಲ್ಲ, ಮತ್ತು ಬೇರೆ ಥರ ಪ್ಲ್ಯಾನ್ಸ್ ಏನೂ ಕೂಡ ನಮ್ಮ ಮೈಂಡಲ್ಲಿ ಇರಲಿಲ್ಲ. ಆರಾಮಾಗಿ ಮನೇಲಿರೋಣ, ಸುಸ್ತಾಗಿದೆ ಹೆಂಗೂ ಅಂತ ಹೇಳಿ. ಹಾಗೆ ಇನ್ನು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ ಇರಲಿಲ್ಲ. ಚಿಟ್ಟಿಗೆ ಒಬ್ಬನಿಗೆ ಇತ್ತು ಮಧ್ಯಾಹ್ನ, ಮಿಟ್ಟು ಅವ್ರಿಗೆ ಇರಲಿಲ್ಲ, ಪ್ಲೇ ಗ್ರೂಪ್ ಅವ್ರಿಗೆ. ಸೊ ಹಂಗಾಗಿ ಚಿಟ್ಟಿನ ಒಬ್ಬನೇ ನಮ್ಮ ಜಯಂತ್ ಎಬ್ಸಿ ರೆಡಿ ಮಾಡಿಸಿ ಹೋಟ್ಲಿಂದ ಪೂರಿ ತಂದು ಕೊಟ್ಟು ತಿನ್ನಿಸಿ ಕಳಿಸಿದ್ರು. ಏನೋ ಹಾಫ್ ಡೇ ಇರೋದ್ರಿಂದ ಮತ್ತೆ ಅವನಿಗೆ ಲಂಚ್ ಬಾಕ್ಸ್ ಏನಿರಲ್ಲ, ಸ್ನ್ಯಾಕ್ಸ್ 2 ಬಿಸ್ಕೆಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಹಾಗಾಗಿ ನಂದೇನು ಕೆಲಸ ಇರಲಿಲ್ಲ ಅಂತೇಳಿ ಎದ್ದಿದ್ದು ಕೂಡ ಲೇಟ್, ಮತ್ತು ಇದೆಲ್ಲ ಕೆಲಸ ಮಾಡ್ಕೊತಾ ಇದ್ದಿದ್ದು ಕೂಡ ಲೇಟ್. ಯಾಕಂದರೆ ನನಗೂ ಊರಿಗೆ ಹೋಗೋಂಥ ಪ್ಲ್ಯಾನ್ ಇರಲಿಲ್ಲ. ಸೊ ಇನ್ನು ಒಳಗಡೆ ಎಲ್ಲ ಕಸ ಹೊಡೆದು ಹೊರಗಡೆ ಕೂಡ ಕಸ ಹೊಡ್ಕೊತಾ ಇದ್ದೀನಿ. ನನ್ನ ಸಿಚುವೇಶನ್ ಕಂಪ್ಲೀಟಾಗಿ ಹೆಂಗಿತ್ತು ಅಂದರೆ, ಏನು ಮಾಡಲಿ, ಏನು ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ, ಏನು ಮಾಡೋದಕ್ಕೂ ತಲೆ ಓಡ್ತಿಲ್ಲ. ಆ್ಯಂಡ್ ಯಾವ ಥರ ಇದನ್ನು ರಿವರ್ಸ್ ಮಾಡ್ಕೊಳ್ಳಿ ಏನು ಅಂತ ಹೇಳಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಎಮೋಷ್ನಲಿ ಎಲ್ಲೋ ಬ್ರೇಕ್ ಡೌನ್ ಆದೆ ಅಂತ ಅನಿಸುತ್ತೆ ಈ ವೀಕ್. ಅದು ನನಗೆ ತುಂಬಾ ಎಫೆಕ್ಟ್ ಆಯಿತು. ಸೊ ದೆನ್ ರಿಯಲೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಲೇಟ್ ಆಯಿತು. ಅಷ್ಟರೊಳಗಡೆ ನನ್ನ ಕೈಗೆ 2 ಡ್ರಿಪ್ಸ್ ಬೀಳಬೇಕಾಯಿತು. ಸ್ವಲ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದು ಕೂಡ ಉಂಟು. ಅದೆಲ್ಲದು ಕೂಡ ಹೇಗಾಯಿತು, ಏನು ಎಂತ, ಮತ್ತು ಅದರಿಂದ ಹೇಗೆ ರಿಕವರ್ ಆದೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇನ್ನು ಜಯಂತ್ಗೆ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೇಳಿದ್ನಲ್ಲ ಚಿಟ್ಟಿನ, ಅವ್ನು ಬಂದ ತಕ್ಷಣ ಊರಿಗೆ ಹೋಗೋಣ ಅಂತ ಹೇಳಿದ್ರು ಜಯಂತ್. ನನಗೆ ಹುಷಾರಿಲ್ಲ, ಹೋಗೋದು ಬೇಡ ಅಂತ ನಾನು. ಸೊ ಫೈನಲಿ ಈ ಮಕ್ಕಳೆಲ್ಲ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ಅಜ್ಜಿ ಹತ್ರ ನಾವು ಹೋಗ್ತೀವಿ, ನಮ್ಮನ್ನಾದ್ರು ಬಿಟ್ಟು ಬನ್ನಿ ಅಂತೇಳಿ. ಸೊ ಹೋಗೋಣ ಅಂತಂದಿದ್ದಕ್ಕೆ ಜಯಂತಿಗೆ ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ದೆ. ಆವಾಗ ನಾನು ರಿಯಲೈಸ್ ಮಾಡಿಕೊಂಡೆ ಹೆಂಗೆ ಮಾಡೋದು, ಹೋಗೋದಾ ಬೇಡ ಅಂತೇಳಿ. ಯಾಕೋ ಅನ್ನಿಸ್ಬಿಡ್ತು ಫ್ರೆಂಡ್ಸ್ ಹೋಗೋಣ ಅಂತೇಳಿ. ಯಾಕಂದರೆ ನನಗೂ ಕೂಡ ಏನೂ ಕೆಲಸ ಇರಲಿಲ್ಲ, ಶೂಟ್ಸ್ ಅಂತ ಏನು ನಾನು ಇಟ್ಕೊಂಡಿರಲಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೆ. ಇನ್ನು ಮನಸ್ಥಿತಿ ಕೇಳ್ತಿದ್ದೀರಲ್ಲ ಹೆಂಗಿತ್ತು ಅಂತೇಳಿ. ಸೊ ನೋಡೋಣ, ಅಲ್ಲಿ ಹೋಗಿ ಎಲ್ಲರ ನಡುವೆ ಬೆರೆತ್ರೆ ಐ ಥಿಂಕ್ ಕ್ಲಿಯರ್ ಆಗ್ಬೋದು ನನ್ನ ಮೈಂಡ್ ಅನ್ನೋದು ಕೂಡ ಇತ್ತು. ಒಂದು ಸ್ವಲ್ಪ ಅಟ್ರ್ಯಾಕ್ಷನ್ ಕೂಡ ಆಯಿತು ಹೋಗೋಣ ಅಂತ ಹೇಳಿ. ದಿವ್ಯಾ ಎಲ್ಲ ಬಿಟ್ಟು 1-2 ದಿನ ಆರಾಮಾಗಿ ಇದ್ದು ಬಂದುಬಿಡೋಣ, ಹೋಗೋಣ ಬಾ, ಇಲ್ಲ ಅರ್ಜೆಂಟ್ ನನಗೆ ಇವಾಗ ಬ್ರೇಕ್ ಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಸ್ನಾನ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸಿ, ಮತ್ತು ನಮಗೆ ಅಲ್ಲಿ 2 ಡೇಸ್ಗೆ ಏನೇನೆಲ್ಲ ಬಟ್ಟೆ ಬೇಕು A to Z ಎಲ್ಲದೂ ಕೂಡ ಪ್ಯಾಕ್ ಮಾಡಿಕೊಂಡು ಮನೆ ಹೊರಗಡೆ ಬರೋದ್ರೊಳಗಡೆ 1:30 ಆಗಿತ್ತು. ಸೊ 1:30 ಚಿಟ್ಟಿ ಬಂದಿದ್ದು 11:30ಗೆ. ಅಲ್ಲಿಂದ ನಾವು 1.5 hour 2 ಅವರ್ಸಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಮೆಂಟಲಿ ನನಗೆ ಏನಾದರೂ ಒಂದು ಸ್ವಲ್ಪ ಹ್ಯಾಪಿ ಅನ್ನಿಸ್ಲಿಲ್ಲ ಮತ್ತು ಪೀಸ್ಫುಲ್ ಅನ್ನಿಸ್ಲಿಲ್ಲ ಅಂತಂದರೆ ಇತ್ತೀಚೆಗೆ ನಾನು ಅಲ್ಲಿಂದ ಬ್ರೇಕ್ ಡೌನ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಬಿಫೋರೆಲ್ಲ ಹೆಂಗಾದರೂ ಇರಲಿ ಇದು ಬಿಡ್ತಿದ್ದೆ, ಬಟ್ ಇವಾಗ ಹಂಗೆ ಅನ್ನಿಸ್ತಾನೆ ಇಲ್ಲ. ನನಗೆ ಎಲ್ಲಿ ನನ್ನ ಪ್ಲೇಸ್ ಅಲ್ಲ ಅಂತ ಅನಿಸುತ್ತೆ ಅಲ್ಲಿಂದ ಸ್ಕಿಪ್ ಆಗಿಬಿಡ್ತೀನಿ. ನನಗೆ ಎಲ್ಲಿ ಏನು ಸರಿ ಇಲ್ಲ ಅಂತ ಅನಿಸುತ್ತೆ ಅದು ನಂಗೆ ಸರಿ ಇಲ್ಲ ಅಂದರೆ ಎಲ್ಲೋ ಒಂದು ಹತ್ರ ಓದಿದ್ದೆ, ನಾವು ಜಸ್ಟ್ ಫೋಕಸ್ ಮಾಡಬೇಕಾಗಿರೋದು ನಮ್ಮ ಹ್ಯಾಪಿನೆಸ್ ಮತ್ತು ಗ್ರೋತ್ ಮೇಲೆ ಮಾತ್ರ. ಈ 2 ಥಿಂಗ್ಸ್ ಮೇಲೆ ಬಿಟ್ಟರೆ ನಾವು ಯಾವುದ್ರ ಮೇಲೂ ಫೋಕಸ್ ಮಾಡೋ ಅಗತ್ಯನೇ ಇಲ್ಲ ಅಂತೇಳಿ. ಸೊ ದೆನ್ ಈ ಥರದ್ದೆಲ್ಲ ಕೇಳೋವಾಗ ನಾನು ಅದನ್ನು ಹಂಗೆ ಮೆಂಟಲಿ ಫಿಕ್ಸ್ ಮಾಡ್ಕೊತಿರ್ತೀನಿ. ಹಾಗೆ ಬಸ್ಸಲ್ಲಿ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ರಾಣೆಬೆನ್ನೂರಿಂದ ಗುತ್ಲ ಅಲ್ಲೆಲ್ಲ ಬಸ್ಸಿಗೆ ನನಗೆ ಬೇಡಪ್ಪ ಅಂದಿದ್ದಕ್ಕೆ 5 ಜನನೂ ನಾವು ಬೈಕಲ್ಲೇ ಹೋದ್ವಿ. ಎಕ್ಸಾಕ್ಟಾಗಿ 1:30ಗೆ ಮನೆಗೆ ಬಿಟ್ಟರೆ 2:30 3:30ಗೆ ಹೊಲದಲ್ಲಿದ್ದೀವಿ. 3:30ಗೆ ಹೋಗಿ ಕೂತ್ಕೊಂಡು ಇಲ್ಲಿ ನೋಡಿ ಜಸ್ಟ್ ಬ್ಯಾಗ್ ಇಟ್ಟು ಕೂತ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಷ್ಟೇ. ಬೈಕಲ್ಲಿ ಬರೋವಾಗ ಶೂಟೆಲ್ಲ ಮಾಡಲಿಲ್ಲ ಫ್ರೆಂಡ್ಸ್, ಬಿಕಾಸ್ 5 ಜನ ಅಂತಂದರೆ ನಾನು ತುದಿ ಕೂತ್ಕೊಂಡಿರ್ತೀನಿ, ಅದರಲ್ಲೂ ಮಿಂಚುನ ಹಾಕೊಂಡಿರ್ತೀನಿ. ಫುಲ್ ಮಲ್ಕೊಂಡಿದ್ರು ಮಕ್ಕಳು, ರಾಣೆಬೆನ್ನೂರು ಬರೋವರೆಗೂ ಮಲ್ಕೊಂಡಿದ್ರು. ಅದಾದಮೇಲೆ ಎದ್ದು ಹೊಲ ಅದು ಇದೆಲ್ಲ ನೋಡಿಕೊಂಡು ಮಾತಾಡ್ಕೊತ ಬಂದ್ವಿ ಊರಿಗೆ.
ಹಾಗೆ ನಾವು ಹೋಗೋದ್ರೊಳಗಡೆ ಜಸ್ಟ್ ಮನೆಯವರು ಅಷ್ಟೇ ಇದ್ದರು. ಮೀನ್ಸ್ ಮನೆಯವರು ಅಂತಂದರೆ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಇನ್ನೊಂದು ದೊಡ್ಡಮ್ಮ, ಒಟ್ಟು ಈ 3 ಜನ ಅಕ್ಕ ತಂಗಿರು ಒಂದು ಸ್ವಲ್ಪ ಎಕ್ಸ್ಟ್ರಾ ಹೋಗಿದ್ರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ನಮ್ಮ ದೊಡ್ಡಪ್ಪ ಅವರೊಬ್ಬರು ಮತ್ತು ನಮ್ಮ ಮಾವಂದರು, ಅವ್ರದ್ದೇ ಮನೆ ಅದು, ಅವ್ರದ್ದೇ ಹೊಲ ಅದು. ಸೊ ಹಂಗಾಗಿ ನಮ್ಮ ಮಾವಂದರು ಅಷ್ಟೇ ಇದ್ದಿದ್ದು. ಹೋಗಿದ ತಕ್ಷಣ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ. ಅಯ್ಯೋ ಯಾರೂ ಇಲ್ಲ, ಅಟ್ಲೀಸ್ಟ್ ಮನೇಲಾದ್ರೂ ಇರ್ಬೋದಿತ್ತ. ಸೊ ಇಲ್ಲಿ ಬಂದು ಇನ್ನೊಂದು ಸ್ವಲ್ಪ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲಪ್ಪ, ಏನು ಮಾಡೋದೀಗ ಅಂತ ಅನಿಸ್ತು. ಅದರಲ್ಲೂ ನಮ್ಮ ಕಾವ್ಯ ಇಲ್ಲ ಅಂದರೆ ಒಂದು ಸ್ವಲ್ಪ ಫನ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಹಂಗಾಗಿ ಏನು ಮಾಡೋದು ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಮಕ್ಕಳಂತೂ ನಮ್ಮ ಅಮ್ಮನ್ನ ಎಷ್ಟು ದಿನದಿಂದ ಮಿಸ್ ಮಾಡ್ಕೊಂಡಿದ್ದಾರೋ ಅನ್ನೋ ರೇಂಜಿಗೆ ಮುದ್ದಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆಮೇಲೆ ಅದು ಬೇರೆಯೇ ಆಯಿತು ಕತೆ. ನಾನು ಏನು ಅಂದ್ಕೊಂಡಿದ್ದೆ ಅದು ಉಲ್ಟಾ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಸರಿ, ಪೀಸ್ಫುಲ್ ಅಂತ ಅನ್ನಿಸ್ತು. ಹೋಗಿದ ತಕ್ಷಣ ನಮ್ಮ ದೊಡ್ಡ ಮಾವನ ಜೊತೆ ಜಯಂತ್ ಹೊರಗಡೆ ಹೋಗಿ ಅಂಗಡಿಗೆ ಏನೇನು ಬೇಕು ಅದನ್ನ ಅಂದ್ರೆ ಮೀನ್ಸ್ ಸಣ್ಣ ಪುಟ್ಟ ಹಾಲು ಎಲ್ಲ ತರಕ್ಕೆ ಹೋಗಿದ್ರಲ್ಲ, ಹಾಗಾಗಿ ಮಕ್ಕಳಿದ್ದಾರೆ. ಬ್ರೆಡ್ ನಮ್ಮ ಗುತ್ಲದಲ್ಲಿ, ನಮ್ಮ ಊರಲ್ಲಿ ಬ್ರೆಡ್ ಫೇಮಸ್. ಇಲ್ಲಿ ಟೇಸ್ಟ್ ಒಂದ್ಸಲ ಸಕ್ಕತ್ತಾಗಿರುತ್ತೆ, ಬೇರೆ ಥರನೇ ಇರುತ್ತೆ. ಹಾಗಾಗಿ ಬ್ರೆಡ್ ತೊಗೊಂಬ ಅಂತ ಹೇಳಿದ್ರೆ ಕವ್ವಾರು ತುಂಬ ಬ್ರೆಡ್ ತೊಗೊಂಬಂದಿದ್ದಾರೆ. ಅದ್ರ ಜೊತೆ ಜಾಮ್ ಕೂಡ ತೊಗೊಂಬಂದಿದ್ರು. ಸೊ ಮಕ್ಕಳಿಗೆ ಇನ್ನೇನು ಬೇಗ ಬೇಗ ಹಚ್ಕೊಟ್ಟು ಎಲ್ಲರಿಗೂ ಹಚ್ಕೊಡ್ತಾ ಇದ್ರು, ನನಗೂ ಕೂಡ ಹಚ್ಕೊಟ್ರು. ಸೊ ಒಳಗಡೆ ಹೋಗಿ ಊಟ ಮಾಡೋಗಿ ಅಂತಂದ್ರು. ಅಯ್ಯೋ ಇವಾಗ ತಾನೇ ಬಂದಿದ್ದೀವಿ, ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ನಾವು ಕೂಡ ಹಾಗೆ ಕೂತ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಎಲ್ಲ ಲಾಗಲ್ಲಿ ಯಾವ ಊರಿದು ಅಂತ ಎಲ್ಲ ಕೇಳ್ತಿದ್ರಲ್ಲ. ಸೊ ಇದು ಬಂದು ರಾಣೆಬೆನ್ನೂರ ಹತ್ರ ಹಾವೇರಿ ರೋಡಲ್ಲಿ ಗುತ್ಲ ಅಂತ ಇದೆ. ಸೊ ಅಲ್ಲಿ ಹೊಲದಲ್ಲಿ ಮನೆ ಕಟ್ಕೊಂಡಿರೋದು ನಮ್ಮ ಮಾವಂದರು. ಊರಿನ ನಡುವೆ ಅಂದರೆ ಊರಲ್ಲಿ ಇತ್ತು, ಬಟ್ ಅಲ್ಲಿ ಇವಾಗ ಪಾಳು ಬಿದ್ದಿದೆ. ಅದನ್ನು ಯಾರು ಕಟ್ಟಿಸ್ಬೇಕು, ಯಾವಾಗ ಕಟ್ಟಿಸ್ಬೇಕು ಅಂತೇಳಿ ಪಂಚಾಯತಿ ನಡೀತಾನೆ ಇದೆ. ಸೊ ಇನ್ನು ಇಲ್ಲಿ ಸಿಂಪಲ್ ಆಗಿರೋದಕ್ಕೆ ಅವ್ರಿಗೆ ಅಂತ ಹೇಳಿ ಕಟ್ಕೊಂಡಿರೋಂಥ ಮನೆ. ಆ್ಯಕ್ಚುಲಿ ಈ ಮನೆ ನಂಗೆ ತುಂಬ ಇಷ್ಟ. ನಾವು ಯಾರೇ ಬಂದರೂ ಕೂಡ ಈ ಮನೆಯಲ್ಲಿ ಖುಷಿಯಾಗಿ ಉಳ್ಕೊಂಡೇ ಹೋಗ್ತಿರೋದು. ಆ್ಯಂಡ್ ನಾವು ಬಂದಾಗೆಲ್ಲ ಹಬ್ಬ ಅಂತ ಹೇಳಿ ಶಾಮಿಯಾನ ಬೇರೆ ಹಾಕ್ಸಿರ್ತಾರೆ. ನಮಗೆ ಅಂತ ಏನು ಅನ್ಸೋದೇ ಇಲ್ಲ ಆ್ಯಕ್ಚುಲಿ. ಬರೋದಕ್ಕೂ ಖುಷಿ, ಹೋಗೋದಕ್ಕೂ ಖುಷಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇನ್ನು ನಮ್ಮ ಮಾವಂದ್ರೆಲ್ಲ ಹೊರಗಡೆ ಊರಿಗೆ ಹೋಗಿರ್ತಾರೆ. ಅಲ್ಲಿ ಏನು ಬಟ್ಟೆ ಸೆಳಿತಾ ಇದ್ರಲ್ಲ, ಅವ್ರಿಗೆ ಫುಲ್ ಏಜ್ ಆಗಿದೆ ಆಲ್ರೆಡಿ. ನಮ್ಮ ಸೋದ್ರ ಮಾವ, ನಮ್ಮ ಅಮ್ಮನ ಫಸ್ಟ್ನೇ ಅಣ್ಣ, ಅವರು ದೊಡ್ಡ ಅಣ್ಣ, ಅವರು ಇಲ್ಲಿರ್ತಾರೆ. ಇನ್ನು ಬಿಫೋರ್ ಬಂದಿರೋ ನಮ್ಮ ದೊಡ್ಡಮ್ಮಂದ್ರೆಲ್ಲ ನಾವು ಬರೋದ್ರೊಳಗಡೆ ಅಡುಗೆ ಫುಲ್ ಕಂಪ್ಲೀಟ್, ಯಾವಾಗಲೂ ಅಷ್ಟೇ ಬರೋದ್ರೊಳಗಡೆ ಅಡುಗೆ ಮಾಡಿರ್ತಾರೆ ಪಾಪ. ಅದು ಈ ಒಲೆಯಲ್ಲಿ, ಗ್ಯಾಸ್ ಇಲ್ಲ ಎಂಥದಿಲ್ಲ, ಎಲ್ಲದೂ ಈ ಒಲೆಯಲ್ಲೇ ಮಾಡೋದು. ಸೊ ನಾವಾದರೆ ಹೆಂಗಿರ್ತೀವಿ ಅಲ್ವಾ, ಒಂದು ದಿನ ಒಂದು ಸೆಕೆಂಡ್ ಗ್ಯಾಸ್ ಇಲ್ಲದೆ ಇರೋದಕ್ಕಾಗಲ್ಲ. ಬಟ್ ಇಲ್ಲಿಗೆ ಬಂದಾಗ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಒಂದು ಕಡೆ ಅನ್ನ ಮಾಡಿದ್ದಾರೆ, ಒಂದು ಕಡೆ ಪಲ್ಯ, ಒಂದು ಕಡೆ ಸಾರು ಕುದೀತಾ ಇದೆ, ಹೂರಣ ಕೂಡ ಆಲ್ರೆಡಿ ಎಲ್ಲ ಆಯಿತು. ಮತ್ತು ಮಿಕ್ಸಿಲೆಲ್ಲ ದುಂಡಿ ಕಲ್ಲಲ್ಲಿ ಆ್ಯಕ್ಚುಲಿ ಹೂರಣ ರೆಡಿ ಮಾಡೋದು. ಇಲ್ಲಿಗೆ ನಾವೆಲ್ಲ ಬಂದಾಗ ಎಲ್ಲರೂ ಮಾಡ್ತಾರೆ ಕೆಲಸ, ಬಟ್ ನಾನು ಒಬ್ಬಳನ್ನ ಬಿಟ್ಟು ನಾನು ಅಷ್ಟರ ಮಟ್ಟಿಗೆ ಮಾಡಲ್ಲ ಫ್ರೆಂಡ್ಸ್. ಹೊರಗಡೆ ಹೋದಾಗ ಕೆಲಸ ಮನೇಲಿ ಏನು ಜಾಸ್ತಿ ಮಾಡ್ತಿರೋ ದಿವ್ಯಾ ಅಂತ ಕೇಳ್ಬೋದು, ಮನೇಲೂ ಇಲ್ಲ, ಆಫ್ ಆ್ಯಂಡ್ ಆಫ್. ಇನ್ನು ಹೋಳಿಗೆಗೆ ಹಿಟ್ಟನ್ನು ಒಂದು ಕಲಸಿಟ್ಟಿದ್ದಾರೆ, ಅದೊಂದು ಮಾಡೋಕ್ಕೆ ಬ್ಯಾಲೆನ್ಸ್ ಇದೆ. ಇನ್ನೇನು ಸಂಜೆ ಆಗ್ತಾ ಬಂತು. ಸಾಂಬಾರು ಟೇಸ್ಟ್ ಮಾಡೋಕ್ಕೆ ಅಂತ ನಮ್ಮ ದೊಡ್ಡಮ್ಮ ಕೊಟ್ಟಿದ್ದಾರೆ, ನಮ್ಮ ಮಾಮ ಕೊಡ್ತಿದ್ದೀನಿ. ವಾಯ್ ಸಾಮೀನ್ ದಿಸನ್ ತಾಕ್ಸೆಪ್ಪ ಬಾ ಯಾರು ನಾನೇನು ತಿನ್ನಲ್ಲ, ಬಿಳ್ಳಕ್ಕೆ ತಿನ್ಪಂಟೋಣ ಅಮ್ಮ, ತಿನ್ಕೊಂಡ್ರೆ ಓದೋದ್ರಮ್ಮ ಬಣದ. ಇನ್ನು ಊಟ ಮಾಡಿಲ್ಲ, ನೀವು ಊಟ ಮಾಡಿರಿ ಫಸ್ಟ್, ದೆನ್ ಎಲ್ಲ ಅದು ಆಮೇಲೆ ಅಂತ ಹೇಳಿದ್ದಕ್ಕೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಅನ್ನ ಸಾರು ಪಲ್ಯ ಅದಾಗಿದ ತಕ್ಷಣ ಒಂದು ಸ್ವಲ್ಪ ಸಂಜೆ ಆದಂಗೆ ಆಯ್ತಲ್ಲ, ಇನ್ನು ಚಹಾ ಕುಡಿಬೇಕು ಅಂತ ಅನ್ನಿಸ್ತು. ಹೊರಗಡೆ ಕುತ್ಕೊಂಡು ಚಹಾ ಕುಡಿತಾ ಮಾತಾಡೋದೇ ಒಂಥರ ಮಜಾ ಫ್ರೆಂಡ್ಸ್. ನಿಜವಾಗ್ಲೂ ಕಾಯ್ತಿರ್ತೀವಿ, ಯಾರಾದರೂ ಹೊಸಬ್ರು ಬಂದರೆ ಚಹಾ ಮಾಡೋದು, ಯಾರಾದರೂ ಕುತ್ಕೊಂಡ್ರೆ ಚಹಾ ಮಾಡೋದು. ಒಂದು 4-5 ಸರಿ ಎಲ್ಲರೂ ಸೇರಿ ಕುತ್ಕೊಂಡಿದ್ದಾರೆ ದೊಡ್ಡವರು ಅಂದರೆ ಅವ್ರಿಗೂ ಚಹಾ ಮಾಡೋದು, ಹಂಗೆ ನಾವು ಜೊತೆ ಕುಡಿಯೋದು, ಇದ್ದೇ ಕತೆ. ಚೆನ್ನಾಗಿರುತ್ತೆ. ಇನ್ನೇನು ಗ್ಯಾಸ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲದೂ ಓಕೆ. ಇನ್ನು ಇಲ್ಲಿ ಬಂದಾಗಂತೂ ಬಟ್ಟೆಗಳು ನಮ್ಮದು ಆಗುತ್ತೆ ಅಂದರೆ ಸ್ವಚ್ಛ ಕೊಳೆ ಆಗುತ್ತೆ. ನಮ್ಮ ವಾಷಿಂಗ್ ಮಿಷಿನ್ಸ್ ಎಲ್ಲ ಅದಕ್ಕೆಲ್ಲ ಸೆಟ್ ಆಗೋಲ್ಲ, ಅಷ್ಟರ ಮಟ್ಟಿಗೆ ಕೊಳೆ ಆಗಿರುತ್ತೆ. ಹಾಗಾಗಿ ನಾವು ಫಿಕ್ಸು, ಇನ್ನು ಇದು ಹೋಗಲ್ಲ ಅಂತೇಳಿ. ಇನ್ನು ಮಿಟ್ಟುಗೆ ಅದೇನು ಅನ್ನಿಸ್ತಾ ಗೊತ್ತಿಲ್ಲ, ಆ ಪೊರ್ಕೆ ನೋಡಿ ಅನ್ಸುತ್ತೆ ಮೇ ಬಿ. ಅವಳು ಫಸ್ಟ್ ಇಲ್ಲೆಲ್ಲ ಕಸ ಹೊಡಿತೀನಿ ನಾನು ಅಂತ ಹೇಳಿ ಕಸ ಹೊಡಿತಾ ಇದ್ಲು. ಆಮೇಲೆ ನಮ್ಮ ದೊಡ್ಡಮ್ಮ ಏನು ಮಾಡಿದ್ರು ಅಂದರೆ ಅಲ್ಲಿ ದೇವ್ರ ಮುಂದೆ ಹೊಡಿ ಹೋಗಮ್ಮ ಅಂತ ಹೇಳಿ ದೇವಸ್ಥಾನದ ಮುಂದೆ ಹಚ್ಚಿದ್ರು. ಅಲ್ಲಿ ಪೂರ್ತಿ ಅವಳೆ ಕಸ ಹೊಡ್ತಿದ್ದಾಳೆ. ಸಾಕು ಬಿಡಮ್ಮ. ಇನ್ನು ನಾವೆಲ್ಲ ಚಹಾ ಕುಡಿತಾ ಕೂತ್ಕೊಂಡಿದ್ದೀವಿ ಹೊಲದಲ್ಲಿ. ಸುತ್ತಮುತ್ತ ಈ ಥರದೊಂದು ವಾತಾವರಣದಲ್ಲಿ ತಂಪಾಗಿರೋ ಈವ್ನಿಂಗ್ ಅಡುಗೆ ಮಾಡ್ತಾ ಈ ಥರ ಹಾಡು ಕೇಳ್ತಾ ಆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಇವಾಗ ನಾನು ಈ ವಿಡಿಯೋ ನೋಡ್ತಾ ಇದ್ದರೆ ಇನ್ನೊಮ್ಮೆ ಹೋಗೋಣ ಅಂತ ಅನಿಸುತ್ತೆ, ಅಂಥ ಒಂದು ಫೀಲ್ ಅಂತ ಅನಿಸುತ್ತೆ. ಇನ್ನು ಇವ್ರು ನೋಡಿ ಮನೇಲಿ ಏನೋ ಟ್ಯೂಷನ್ಗೆ ಹೋಗ್ಬಾರೋ ಅಥವಾ ಏನೋ ಹೋಮ್ವರ್ಕ್ ಬರ್ಕೋಬಾರೋ, ಕಾಲು ನೋವು, ಆ ನೋವು, ಈ ನೋವು, ಎಲ್ಲ ನೋವು ಅಂತ ಹೇಳ್ತಾನೆ. ಇಲ್ಲಿ ಮಾತ್ರ 2 ಡೇಸ್ ಇದ್ದೀವಿ ಅಂತಂದ್ರೂ 2 ಡೇಸ್ ಕೂಡ ನಮ್ಮ ಸುದ್ದಿ ಬಂದಿಲ್ಲ, ನಾನು ಅವನ್ನ ಮಾತಾಡ್ಸೇ ಇಲ್ಲ, ಅಷ್ಟರ ಮಟ್ಟಿಗೆ ಆಟ ಆಡಿದ್ದಾನೆ.
ಫುಲ್ ಎಲ್ಲೆಲ್ಲಿ ತಿರುಗಬೇಕು ಅಲ್ಲಲ್ಲಿ ತಿರುಗ್ತಾನೆ, ಅಷ್ಟ್ರ ಮಟ್ಟಿಗೆ ಇರುತ್ತೆ. ಮಕ್ಕಳಿಗೆ ಎಂಜಾಯ್ಮೆಂಟ್ ಅಂದರೆ ಹಂಗೆ ಅಲ್ವಾ. ಅದೇ ನಾವು ಚಿಕ್ಕವರಿದ್ದಾಗ ಇದೇ ಹೊಲದಲ್ಲಿ ಇದೇ ಥರ ಬಂದು ಕೂರೋವಾಗ ನಾವು ನಮ್ಮ ಏಜಲ್ಲಿ ಏನಿರ್ತಾರಲ್ಲ ನಮ್ಮ ಮಾವನ ಮಕ್ಕಳು ಅವರೆಲ್ಲ ಸೇರ್ಕೊಂಡು ಈ ಥರನೇ ಸೇಮ್ ಆಟಾಡ್ತಿದ್ವಿ. ದೊಡ್ಡವರೆಲ್ಲ ಒಂದು ಕಡೆ ಇದ್ದರೆ ನಾವೇ ಒಂದು ಕಡೆ ಏನೋ ಅವ್ರಿಗೆ ಪಾದ ತೊಳ್ಕೊಡ್ಬೇಕಾ ಪಾದ ತೊಳ್ಕೊಡ್ತಿದ್ವಿ. ಮತ್ತು ಹೇಳಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಿ. ಏನೋ ಕೋಲು ಸಾರಿ ಕಟ್ಟಿಗೆ ಆಡ್ಸ್ಕೊಂಡು ಹೋಗಿರಿ ಅಂತಂದರೆ ಬೇರೆ ಹೊಲಗಳಿಗೆಲ್ಲ ಹೋಗಿ ಕಟ್ಟಿಗೆ ಆಡ್ಸ್ಕೊಂಡ್ ಬರ್ತಿದ್ವಿ. ಏನ್ ಮಾಡಕತ್ತಿ? ನಾನು ಹೇಳಿದ್ನಲ್ಲ ಆಗಲೇ ಯಾರೂ ಇಲ್ಲ ಹೆಂಗಪ್ಪ ಫುಲ್ ಫನ್ ಕಡಿಮೆ ಇರುತ್ತೇನೋ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಆದರೆ ಅದು ಹಂಗಾಗಲಿಲ್ಲ, ಮಸ್ತಿತ್ತು. ನಮ್ಮ ದೊಡ್ಡಮ್ಮರೇನು ಕಡಿಮೆ ಇಲ್ಲ, ಸಖತ್ತ ಕಾಮಿಡಿ ಮಾಡ್ತಾರೆ, ಫುಲ್ ಫನ್ ಇರುತ್ತೆ. ಅಕ್ಕ ತಂಗಿರು 7 ಜನ ಅವರು. ಇವಾಗ ಪ್ರೆಸೆಂಟ್ 5 ಜನ ಇದ್ದಾರೆ. ಸೊ 5 ಜನರಲ್ಲಿ ಇಲ್ಲಿ 3 ಜನ ಇದ್ದಾರೆ. ಸೊ ಫುಲ್ ಫನ್ ಅಂದರೆ ಫನ್ ಇತ್ತು, ಸಖತ್ತ ಕಾಮಿಡಿ ಮಾಡ್ತಾಯಿದ್ರು. ಹಂಗೆ ನಕ್ಕಂತಲೇ ಕುತ್ಕೊಂಡು ಇವಾಗ ಹೋಳಿಗೆ ಕೂಡ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಲೆಯಲ್ಲಿ ಹೆಂಗೆ ರೆಡಿ ಮಾಡ್ತೀರಾ ಅಂತ ಕೇಳ್ತಿದ್ದೆ ನಾನು. ಆಗುತ್ತೆ ಅದೆಲ್ಲ ಆಗುತ್ತೆ ಅಂತಂದೇಳಿ ಸ್ಟಾರ್ಟ್ ಮಾಡಿಬಿಟ್ರು. ನಮಗೆಲ್ಲ ಆಶ್ಚರ್ಯ ಅನಿಸುತ್ತೆ ಒಲೆಯಲ್ಲಿ ಯಾರು ಮಾಡ್ತಾರಪ್ಪ ಅಂತೇಳಿ. ಬಟ್ ಇವರು ಹಂಗಿಲ್ಲ, ಆರಾಮಾಗಿ ಮಾಡಿ ಮುಗಿಸ್ಬಿಡ್ತಾರೆ ಎಂಥ ಕೆಲಸ ಇದ್ರೂ. ಇನ್ನು ನಾನು ನಮ್ಮ ದೊಡ್ಡ ಮಾವ ಏನು ಮಾಡಿದ್ವಿ ಅಂತಂದರೆ ಕಾವ್ಯಂಗೆ ಹೊಟ್ಟೆ ಒರೆಸ್ಬೇಕು ಅಂತೇಳಿ, ನಮ್ಮ ಅಕ್ಕಂಗೆ ಹೊಟ್ಟೆ ಒರೆಸ್ಬೇಕು ಅಂತೇಳಿ ವೀಡಿಯೋ ಕಾಲ್ ಮಾಡಿ ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡಿದ್ದೀವಿ ಆಲ್ರೆಡಿ. ದಿವ್ಯವರು ಬರಲ್ಲ ಅಂತೇಳಿ ಬಂದುಬಿಟ್ಟಿದ್ದಾರೆ. ನೀನೊಬ್ಳು ಬಾ ಚೆನ್ನಾಗಿರುತ್ತೆ, ಹೋಳಿಗೆ ಮಾಡ್ತಿದ್ದಾರೆ ದೊಡ್ಡಮ್ಮರೆಲ್ಲ. ಫುಲ್ ನಗ್ತಿದ್ದೀವಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹೊಟ್ಟೆ ಒರೆಸ್ತಾ ಇದ್ವಿ. ಸೊ ನಮಗೆ ಏನು ಗೊತ್ತಾ, ನಮಗೆ ಏನೋ ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಇದೆಲ್ಲ ರೆಡಿ ಆಗಿದೆ ಬನ್ನಿ ಅಂತ ಹೇಳಿದ್ರೆ ಬರಲ್ಲ ಫ್ರೆಂಡ್ಸ್. ಫುಲ್ ನಗ್ತಾ ಇದ್ದೀವಿ, ಎಂಜಾಯ್ ಮಾಡ್ತೀವಿ. ಬರ್ತೀರಾ ಇಲ್ಲ ಅಂತಂದ್ರೆ ಓಡ್ ಬಂದುಬಿಡ್ತೀವಿ ಅಂತ ಫ್ಯಾಮಿಲಿ. ಇನ್ನು ನಾನಂತರೂ ಎಲ್ಲದರಲ್ಲೂ ಸಫಿಷಿಯೆಂಟ್ ಹುಡುಕ್ತಾ ಇರ್ತೀನಿ. ಮೀನ್ಸ್ ನನಗೇನು ಗಲೀಜಾಗಬಾರ್ದು, ಗಲೀಜಾಗಿರುವಂಥದ್ದು ನಾನು ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಹಂಗೆ ಒಂದು ಸ್ವಲ್ಪ ಸಫಿಷಿಯೆಂಟ್ ಇರಬೇಕು ಅನ್ನೋ ಆಸೆ. ಇವಾಗ ನೋಡಿ ಚಹಾ ಇಳಿಸ್ಬೇಕು ಅಂದರೆ ನನಗೆ ಬಟ್ಟೆಲಾಗಲ್ಲ, ಇಕ್ಳನೇ ಬೇಕು, ಹೀಗೆಲ್ಲ ಇರುತ್ತೆ. ಸೊ ಚಿಕ್ಕ ಪುಟ್ಟದ್ರಲ್ಲೇ ಮತ್ತು ದೊಡ್ಡದಲ್ಲ, ತುಂಬ ಚಿಕ್ಕ ಪುಟ್ಟದ್ರಲ್ಲೇ ನಮ್ಮ ಜಯಂತ್ ನನಗೆ ಅಂತಿರ್ತಾರೆ, ನಿನ್ನಂತೇಳಿ ಏನಾದರೂ ಇಲ್ಲಿ ಇದ್ಬಿಟ್ರೆ ಮುಗಿದೋಯ್ತು, ಹುಚ್ಚೆದ್ದು ಎದ್ದೋಡ್ ಬರ್ತೀಯ ನೀನು ಅಂತೇಳಿ. ಅದು ಅಭ್ಯಾಸ. ನಾನು ಇಲ್ಲೇ ಇದ್ಬಿಟ್ರೆ ಒಂದು ತಿಂಗಳು ಅದು ಹಾಗೆ ಅಭ್ಯಾಸ ಆಗಿರುತ್ತೆ. ಫುಲ್ ಎಲ್ಲದೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಅದರ್ವೈಸ್ ನಮ್ಮ ಕೈಲಿ ಆಗಲ್ವಲ್ಲ. ಸೊ ಅಭ್ಯಾಸಗಳು ಮಾತ್ರ ಸಡನ್ಲಿ ಶಿಫ್ಟ್ ಯಾರಿಗೂ ಆಗಲ್ಲ. ಅದು ಹೆಂಗೆ ಬಂದಿರ್ತೀವೋ ಅನ್ನೋದು ಹಾಗೆ. ಸೊ ಅದನ್ನು ನಾನು ಹೇಳ್ತಾ ಇದ್ದೆ ನಮ್ಮ ಜಯಂಗೆ, ನೀನು ಅಂದ್ಕೊಂಡಿದ್ದ ತಕ್ಷಣ ಅಲ್ಲ ಅಂತ ಹೇಳಿ. ಇನ್ನು ನಮ್ಮ ದೊಡ್ಡಮ್ಮ ಏನು ಗೊತ್ತಾ, ಫುಲ್ಲು ನೆಲದ ಮೇಲೆ ಇಟ್ಕೊಂಡಾಗಲೇ ಹೋಳಿಗೆ ಮಾಡ್ತಿದ್ರಲ್ಲ, ನಮ್ಮಮ್ಮ ಮಣ್ಣೆಲ್ಲ ಹತ್ತುತ್ತೆ ಅಂತ ಹೇಳಿ ಮತ್ತು ನಮ್ಮ ಮಾಮಂಗೆ ಹೇಳಿ ಇದನ್ನು ಹಾಸ್ಕೊಂಡು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ರು. ಇನ್ನು ಸ್ವಲ್ಪ ಆಲ್ರೆಡಿ ಕತ್ಲಾಗ್ತಾ ಬಂತು. ಇನ್ನೊಂದು ಸ್ವಲ್ಪ ಕತ್ಲಾಗೋಕ್ಕಿಂತ ಮುಂಚೆನೇ ಇನ್ನೊಂದಷ್ಟು ಫ್ಯಾಮಿಲಿ ಜನ ನಮಗೆ ಆ್ಯಡ್ ಆದರು. ನಮ್ಮ ಮಾವನ ಮಗಳು, ಸೋದರ ಮಾವನ ಮಗಳು, ನಮ್ಮ ಗೀತಕ್ಕ ಅಂತ. ಇವ್ರು ಬಂದರು ಅಂತಂದರೆ ಒಂದು ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ನಮಗೆ. ಸೊ ಏನು ಲೈಟ್ಸ್ ಎಲ್ಲ ಹಾಕಿದ್ದಾಯಿತು, ಶಾಮಿಯಾನ ಲೈಟ್ಸ್ ಎಲ್ಲ ಹಾಕಿದ್ದಾಯಿತು. ಒಂದು ಸ್ವಲ್ಪ ಏನೋ ಒಂಥರ ಹ್ಯಾಪಿನೆಸ್ ಬಂದಂಗೆ ಆಯಿತು. ಓಕೆ ಫ್ಯಾಮಿಲಿ ಅಂತ ಹೇಳಿ. ಇನ್ನು ರಾತ್ರಿ ಅಡುಗೆಗೆಲ್ಲ ಇತ್ತಲ್ವ, ಸೊ ಅಡುಗೆ ಎಲ್ಲ ಊಟ ಮಾಡಿದ್ದಾಯಿತು. ಊಟ ಮಾಡಿ ಇಲ್ಲಿ ನೋಡಿ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ ದೊಡ್ಡವರೆಲ್ಲ. ಹಾಗೆ ನಾವು ಕೂಡ ಊಟ ಮಾಡಿ ಒಂದಷ್ಟು ಎಂಜಾಯ್ ಮಾಡಿ ಮಾತುಕತೆ ಅದೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಒಂದಷ್ಟು ಟೈಮ್ ಆಗೋಯಿತು. ಸೊ ಇನ್ನು ಇವತ್ತೇನು ಅಷ್ಟರ ಮಟ್ಟಿಗೆ ಎಂಜಾಯ್ ಮಾಡಿಲ್ಲ, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿರೋದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಅದು ತುಂಬ ಇಷ್ಟ ಆಗುತ್ತೆ. ಕೀಪ್ ವಾಚಿಂಗ್, ಮಿಸ್ ಮಾಡಿದೆ ಆ ಲಾಗ್ಸ್ನ ನೋಡಿ. ಹಾಗೆ ಇವತ್ತಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ನೋಡಿ ನಮ್ಮ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಾತ್ರಿ ಅಲ್ವಾ, ಸೂಪರ್ ಕಾಣಿಸ್ತಾ ಇದೆ. ಈ ಲಾಗ್ನ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಟಾಟಾ, ಬಾಯ್.